ಇಂದು ಪಂಚಾಂಗದ ಪ್ರಕಾರ ಪ್ರತಿ ಪಕ್ಷದಲ್ಲಿಯೂ ಶುಕ್ಲ ಮತ್ತು ಕೃಷ್ಣ ಬರುವ 11ನೇ ದಿನವನ್ನು ಏಕಾದಶಿ ಎಂದು ಕರೆಯುತ್ತಾರೆ. ತಿಂಗಳಿಗೆ 2 ಏಕಾದಶಿಗಳು ಬರುತ್ತವೆ. ಈ ದಿನವನ್ನು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನ ಎಂದು ಶಾಸ್ತ್ರಗಳು ಹೇಳುತ್ತವೆ. ಏಕಾದಶಿಯ ಪುರಾಣಗಳ ಪ್ರಕಾರ ಏಕಾದಶಿ ವ್ರತ ಆಚರಣೆ ಮಾಡಿದರೆ ಪಾಪಕ್ಷಯ, ಪುಣ್ಯವೃದ್ಧಿ, ಮನಶುದ್ಧಿ ಲಭಿಸುತ್ತದೆ. ಉಪವಾಸದಿಂದ ದೇಹ, ಮನಸ್ಸು, ಆತ್ಮ ಶುದ್ಧೀಕರಣ ಆಗುತ್ತದೆ. ವಿಷ್ಣು ಭಕ್ತರಿಗೆ ಇದು ಮೋಕ್ಷದ ಮಾರ್ಗ ಎಂದು ನಂಬಲಾಗಿದೆ. ಪದ್ಮ ಪುರಾಣದಲ್ಲಿ ಏಕಾದಶಿ ವ್ರತ ಪಾಲಿಸಿದವನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ಹೇಳಲಾಗಿದೆ. ಏಕಾದಶಿ ಉಪವಾಸ ಎಂದರೇನು? ಏಕಾದಶಿ ದಿನ ಮಾಡುವ ನಿಯಮಿತ ವ್ರತವೇ ಏಕಾದಶಿ ಉಪವಾಸ. ನಿರ್ಜಲ ಉಪವಾಸ. ನೀರು ಸಹ ಸೇವಿಸದೆ ಹಣ್ಣು, ಹಾಲು, ತುಪ್ಪ ಮಾತ್ರ ಫಲಹಾರ ಸೇವಿಸಬೇಕು. ದಿನಕ್ಕೆ ಒಂದೇ ಬಾರಿ ಸಾತ್ವಿಕ ಆಹಾರ. ನಿಶ್ಶಬ್ದ ಮನೋವ್ರತ. ಮನಸ್ಸಿನ ನಿಯಂತ್ರಣದೊಂದಿಗೆ ಉಪವಾಸ. ವಯಸ್ಸು, ಆರೋಗ್ಯದ ಪ್ರಕಾರ ಉಪವಾಸದ ರೀತಿಯನ್ನು ಆಯ್ಕೆ ಮಾಡಬಹುದು. ಏಕಾದಶಿ ದಿನ ಏನು ತಿನ್ನಬಾರ್ದು? ಅನ್ನ, ಅಕ್ಕಿ, ಗೋಧಿ, ಜೋಳ, ರಾಗಿ, ತೊಗರಿ, ಉದ್ದಿನಬೇಳೆ, ಧಾನ್ಯಗಳು, ಮಾಂಸ, ಬೆಳ್ಳುಳ್ಳಿ, ಈರುಳ್ಳಿ ಇಂತಹ ಆಹಾರಗಳು ತಿನ್ನಬಾರ್ದು. ಏಕೆ ಅನ್ನ ತಿನ್ನಬಾರ್ದು? ಶಾಸ್ತ್ರಗಳ ಪ್ರಕಾರ ಏಕಾದಶಿ ದಿನ ಅನ್ನದಲ್ಲಿ ಪಾಪ ಪುರುಷನು ವಾಸಿಸುತ್ತಾನೆ ಎಂಬ ನಂಬಿಕೆ ಇದೆ. ಏನು ತಿನ್ನಬಹುದು? ಹಣ್ಣುಗಳು, ಹಾಲು, ಮಜ್ಜಿಗೆ, ಬಾದಾಮಿ, ಕಾಯಿ, ಸಬ್ಬಕ್ಕಿ, ಗೆಣಸು, ತುಪ್ಪ, ಜೇನು ಇಂತಹಗಳನ್ನು ತಿನ್ನಬಹುದು. ಏಕಾದಶಿ ವ್ರತ ವಿಧಾನ. ದಶಮಿ ದಿನ ಸಾತ್ವಿಕ ಆಹಾರ. ರಾತ್ರಿ ಲಘು ಭೋಜನ. ಅನ್ನ ತ್ಯಜಿಸಿ. ಏಕಾದಶಿ ದಿನ ಬೆಳಗ್ಗೆ ಸ್ನಾನ, ವಿಷ್ಣು ಪೂಜೆ, ವಿಷ್ಣು ಸಹಸ್ರನಾಮ ಪಠಣ, ಉಪವಾಸ, ಜಪ, ಧ್ಯಾನ, ಭೋಜನೆ. ದ್ವಾದಶಿ ದಿನ ಉಪವಾಸ ಮುಕ್ತಾಯ ದಿನ. ಬ್ರಾಹ್ಮಣರಿಗೆ ದಾನ, ಅನ್ನ ಸೇವನೆ. ಏಕಾದಶಿ ದಿನ ಮಾಡುವ ಉತ್ತಮ ಕಾರ್ಯಗಳು: ವಿಷ್ಣು ನಾಮಸ್ಮರಣೆ, ಭಗವದ್ಗೀತೆ ಪಠಣ, ಸೇವೆ, ಸತ್ಯ, ಶಾಂತಿ ಪಾಲನೆ, ಧ್ಯಾನ ಇಂಥವುಗಳನ್ನು ಮಾಡಬೇಕು. ಪ್ರಸಿದ್ಧ ಏಕಾದಶಿಗಳು: ವೈಕುಂಠ ಏಕಾದಶಿ, ಮೋಕ್ಷದ ಏಕಾದಶಿ, ನಿರ್ಜಲ ಏಕಾದಶಿ, ಪಾಪಂಕುರ ಏಕಾದಶಿ, ಧಾರ್ಮಿಕ ಏಕಾದಶಿ. ವೈಜ್ಞಾನಿಕ ದೃಷ್ಟಿಕೋನಗಳ ಪ್ರಕಾರ ಉಪವಾಸದಿಂದ ಜೀರ್ಣಕ್ರಿಯೆಗೆ ವಿಶ್ರಾಂತಿ, ಮನಸ್ಸಿಗೆ ಏಕಾಗ್ರತೆ. ಯಾರು ಉಪವಾಸ ಮಾಡಬಾರ್ದು? ಗರ್ಭಿಣಿಯರು, ತೀವ್ರ ರೋಗಿಗಳು, ಅತಿವೃದ್ಧರು. ಅವರು ಮನಸ್ಸಿನಲ್ಲಿ ವಿಷ್ಣು ನಾಮಸ್ಮರಣೆ ಮಾಡಿದರೆ ಸಾಕು. ಏಕಾದಶಿ ಉಪವಾಸ ಧಾರ್ಮಿಕ ಮಾತ್ರವಲ್ಲ, ಆತ್ಮೀಯ ಹಾಗೂ ಆರೋಗ್ಯಕರ ಆಚರಣೆಯಾಗಿದೆ. ಶ್ರದ್ಧೆಯಿಂದ ಪಾಲಿಸಿದರೆ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸದ್ಗತಿ ದೊರಕುತ್ತದೆ. ಏಕಾದಶಿ ಪುರಾಣ ಕಥೆಗಳ ಪ್ರಕಾರ. ಪದ್ಮ ಪುರಾಣದ ಪ್ರಕಾರ ಒಮ್ಮೆ ಪಾಪ ಪುರುಷನು ಭಗವಾನ್ ವಿಷ್ಣುವಿನ ಭಯದಿಂದ ಕಂಪಿಸುತ್ತಿದ್ದ. ಆಗ ವಿಷ್ಣು ಅವನನ್ನು ಕೇಳಿದನು, ನೀನು ಎಲ್ಲೆಲ್ಲಿ ವಾಸ ಮಾಡುತ್ತೀಯ? ಪಾಪ ಪುರುಷ ಉತ್ತರಿಸಿದನು, ಭಗವಂತ, ನಾನು ಎಲ್ಲ ಕಡೆ ವಾಸ ಮಾಡಲು ಸಾಧ್ಯವಾಗುವುದಿಲ್ಲ. ಆಗ ವಿಷ್ಣು ಹೇಳಿದರು, ಏಕಾದಶಿ ದಿನ ಅನ್ನದಲ್ಲಿ ನೀನು ವಾಸಿಸಬಹುದು. ಆದ್ದರಿಂದಲೇ ಏಕಾದಶಿ ದಿನ ಅನ್ನ ತ್ಯಜಿಸುವ ಪದ್ಧತಿ ಬಂದಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಏಕಾದಶಿ ಅಂದರೆ ಭಕ್ತಿ, ಶುದ್ಧಿ, ನಿಯಮ. ಏಕಾದಶಿ ಉಪವಾಸ ಕೆಲವು ಊಟ ಬಿಡುವುದಲ್ಲ. ಇದು ಇಂದ್ರಿಯ ನಿಯಂತ್ರಣ, ಮನಸ್ಸಿನ ಶುದ್ಧತೆ, ದೇವರೊಂದಿಗೆ ಆಂತರಿಕ ಸಂಪರ್ಕ. ಏಕಾದಶಿ ದಿನ ಕೋಪ ತ್ಯಜಿಸಬೇಕು. ಸುಳ್ಳು ಮಾತು ಬೇಡ. ದ್ವೇಷ, ಅಹಂಕಾರದಿಂದ ದೂರ ಇರಿ. ಏಕಾದಶಿ ದಿನ ಮಾಡುವ ವಿಶೇಷ ಪೂಜೆ ವಿಧಾನ. ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ, ತುಳಸಿ ದಳದೊಂದಿಗೆ ವಿಷ್ಣು ಪೂಜೆ, ದೀಪಾರಾಧನೆ. ಸಂಜೆ ಭೋಜನೆ, ಹರಿಕತೆ, ಪುರಾಣ ಕಥೆ ಕೇಳುವುದು, ತುಳಸಿ ಆರತಿ. ತುಳಸಿ ಮತ್ತು ಏಕಾದಶಿ. ತುಳಸಿ ದೇವಿಗೆ ಏಕಾದಶಿ ದಿನ ವಿಶೇಷ ಮಹತ್ವವಿದೆ. ಏಕಾದಶಿ ದಿನ ತುಳಸಿ ಎಲೆ ಕೇಳಬಾರ್ದು. ಹಿಂದಿನ ದಿನವೇ ಪೂಜೆಗೆ ಬೇಕಾದ ತುಳಸಿ ಸಂಗ್ರಹಿಸಬೇಕು. ತುಳಸಿಯೊಂದಿಗೆ ಮಾಡಿದ ವಿಷ್ಣು ಪೂಜೆ 1000 ಯಜ್ಞಗಳ ಫಲ ನೀಡುತ್ತದೆ ಎಂದು ನಂಬಿಕೆ ಇದೆ. ನಿರ್ಜಲ ಏಕಾದಶಿ ವಿಶೇಷತೆ. ನಿರ್ಜಲ ಏಕಾದಶಿ ವರ್ಷದಲ್ಲಿ ಒಮ್ಮೆ ಮಾತ್ರ ನೀರು ಸೇವಿಸದೆ ಉಪವಾಸ. ಎಲ್ಲ ಏಕಾದಶಿಗಳ ಫಲ ಈ ಒಂದೇ ದಿನ ಸಿಗುತ್ತದೆ. ಭೀಮಸೇನನು ಈ ವ್ರತ ಮಾಡಿದನೆಂಬ ಕಥೆ ಪ್ರಸಿದ್ಧ.
ಏಕಾದಶಿ ಅಂದರೆ ಭಕ್ತಿ, ಶುದ್ಧಿ, ನಿಯಮ. ಏಕಾದಶಿ ಉಪವಾಸ ಕೆಲವು ಊಟ ಬಿಡುವುದಲ್ಲ, ಇದು ಇಂದ್ರಿಯ ನಿಯಂತ್ರಣ, ಮನಸ್ಸಿನ ಶುದ್ಧತೆ, ದೇವರೊಂದಿಗೆ ಆಂತರಿಕ ಸಂಪರ್ಕ. ಏಕಾದಶಿ ದಿನ ಕೋಪ ತ್ಯಜಿಸಬೇಕು, ಸುಳ್ಳು ಮಾತು ಬೇಡ, ದ್ವೇಷ ಅಹಂಕಾರದಿಂದ ದೂರ ಇರಿ. ಏಕಾದಶಿ ದಿನ ಮಾಡುವ ವಿಶೇಷ ಪೂಜೆ ವಿಧಾನ: ಬೆಳಗ್ಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಎದ್ದು ಸ್ನಾನ, ತುಳಸಿ ದಳದೊಂದಿಗೆ ವಿಷ್ಣು ಪೂಜೆ, ದೀಪಾರಾಧನೆ ಮಾಡಬೇಕು. ಸಂಜೆ ಭೋಜನೆ, ಹರಿಕತೆ, ಪುರಾಣ ಕತೆ ಕೇಳುವುದು, ತುಳಸಿ ಆರಾಧನೆ ಮಾಡಬೇಕು. ತುಳಸಿ ಮತ್ತು ಏಕಾದಶಿ ಅಂದರೆ ತುಳಸಿ ದೇವಿಗೆ ಏಕಾದಶಿ ದಿನ ವಿಶೇಷ ಮಹತ್ವವಿದೆ. ಏಕಾದಶಿ ದಿನ ತುಳಸಿ ಎಲೆ ಕೀಳಬಾರದು. ಹಿಂದಿನ ದಿನವೇ ಪೂಜೆಗೆ ಬೇಕಾದ ತುಳಸಿ ಸಂಗ್ರಹಿಸಬೇಕು. ತುಳಸಿಯೊಂದಿಗೆ ಮಾಡಿದ ವಿಷ್ಣು ಪೂಜೆ 1000 ಯಜ್ಞಗಳ ಫಲ ನೀಡುತ್ತದೆ ಎಂದು ನಂಬಿಕೆ. ನಿರ್ಜಲ ಏಕಾದಶಿ ವಿಶೇಷತೆ: ನಿರ್ಜಲ ಏಕಾದಶಿ ವರ್ಷದಲ್ಲಿ ಒಮ್ಮೆ ಮಾತ್ರ ನೀರು ಸೇವಿಸದೆ ಉಪವಾಸ. ಎಲ್ಲ ಏಕಾದಶಿಗಳ ಫಲ ಈ ಒಂದೇ ದಿನ ಸಿಗುತ್ತದೆ. ಭೀಮಸೇನನನ್ನು ಈ ವ್ರತ ಮಾಡಿದನೆಂಬ ಕತೆ ಪ್ರಸಿದ್ಧ. ವೈಜ್ಞಾನಿಕ ಆಯುರ್ವೇದ ದೃಷ್ಟಿಕೋನ ಪ್ರಕಾರ ಚಂದ್ರನ ಪ್ರಭಾವದಿಂದ ಮನಸ್ಸು ಅಶಾಂತವಾಗುತ್ತದೆ. ಏಕಾದಶಿ ದಿನ ಉಪವಾಸ ಮನಸ್ಸು ಸಮತೋಲನ, ಜೀರ್ಣಕ್ರಿಯೆಗೆ ವಿಶ್ರಾಂತಿ, ದೇಹದ ವಿಷ ಪದಾರ್ಥ ಹೊರಹಾಕುವಿಕೆ. ಏಕಾದಶಿ ವ್ರತದ ಫಲ: ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ಸುಖ, ಆರೋಗ್ಯದಲ್ಲಿ ಸುಧಾರಣೆ, ಭಗವಂತನ ಅನುಗ್ರಹ, ಮೋಕ್ಷ ಮಾರ್ಗ. ಏಕಾದಶಿ ಉಪವಾಸ ಅನ್ನ ತ್ಯಾಗವಲ್ಲ, ಅದು ಅಹಂಕಾರದ ತ್ಯಾಗ. ವಿಷ್ಣುವಿನ ಚರಣಗಳಲ್ಲಿ ನಮ್ಮನ್ನು ಅರ್ಪಿಸುವ ದಿವ್ಯ ಅವಕಾಶ. ನಮೋ ನಾರಾಯಣ. 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 ನಮೋ ನಾರಾಯಣ.
ನಾ